ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಧಿ ಪುಟ್ಟ, ನೀನಿಂತ ತಪ್ಪು ಮಾಡಿದ್ಯಾ? ನನಗೆ ನಂಬೋಕೆ ಆಗ್ತಿಲ್ಲ. ಯಾಕಮ್ಮ ಹೀಗೆ ಮಾಡಿದೆ? ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಛೇ, ಇಷ್ಟೆಲ್ಲ ಮಾಡಿ ಸುಳ್ಳು ಹೇಳಕ್ಕೆ ಹೇಗಾದ್ರೂ ಮನ್ಸು ಬಂತು ನಿಂಗೆ? ನಿನ್ನಿಂದಾಗಿ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಸರಿನಾ ಇದು? ನಿನಗೇನು ಅನಿಸ್ತಾ ಇಲ್ವಾ? ನನ್ನಪ್ಪನ ಸಾಯಿಸಿದ್ಯಾ ನೀನು? ನೀನ್ ಮಾಡಿರೋ ಪಾಪಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ನಿನಗೆ ಶಿಕ್ಷೆ ಕೊಡಿಸ್ದೆ ನಾನು ಬಿಡಲ್ಲ. ನಮ್ಮಪ್ಪನಾಗೆ ನೀನು ನರಳಿ ನರಳಿ ಒತ್ತಾಡಿ ಸಾಯ್ಬೇಕು. ನಿನಗೆ ಶಿಕ್ಷೆ ಕೊಡಿಸ್ತೀನಿ. ನಿಧಿ, ಯು ಆರ್ ಅಂಡರ್ ಅರೆಸ್ಟ್. ಹೌದು, ನಾನು ತಪ್ಪು ಮಾಡಿದ್ದೀನಿ. ನಂಗೆ ಶಿಕ್ಷೆ ಆಗ್ಬೇಕು. ನಂಗೆ ಶಿಕ್ಷೆ ಆಗ್ಬೇಕು. ನಾನು ತಪ್ಪು ಮಾಡಿದ್ದೀನಿ. ನಿಧಿ, ನೋಡಮ್ಮ, ಯಾಕೆ ನನ್ನ ಜೊತೆ ಮಾತಾಡ್ಲಿಲ್ಲ? ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ದೆ ಗೊತ್ತಾ? ನೀವ್ ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ಲಿಲ್ಲ? ನೀಗ ವಾಪಸ್ ಫೋನ್ ಮಾಡಬೇಕು ಅಂದ್ಕೊಂಡೆ, ಆದ್ರೆ ತುಂಬ ಲೇಟ್ ಆಗೋಗಿತ್ತು. ಮಾತಾಡೋಣ ಅಂತ ಬಂದೆ, ನೀನು ಅಷ್ಟರಲ್ಲಿ ಮಲಗಿಬಿಟ್ಟಿದ್ದೆ. ಯಾಕೆ, ಏನಾಯ್ತು ನಿಧಿ? ದೊಡ್ಡಮ್ಮ, ಮಾಮ್ ನಿಧಿ, ಏನಾಯ್ತು ನಿನ್ಗೆ? ಯಾಕೆ ಹಾಕಿ ಕೂತ್ಕೊಂಡೆ? ನಿನ್ನೆ ರಾತ್ರಿಯಿಂದನೂ ನೀನು ನಿದ್ದೆ ಮಾಡಿಲ್ಲ. ಹೋಗು, ರೆಸ್ಟ್ ಮಾಡು. ನನಗೆ ಮಾತಾಡ್ಬೇಕು ಮಾಮ್. ಬೇಡ ಅಂತ ಹೇಳ್ತಿದ್ದೀನಲ್ವಾ, ಹೋಗಿ ನಮ್ಮ ರೂಮಲ್ಲಿ ರೆಸ್ಟ್ ಮಾಡು. ನೀನು ಇಲ್ಲೇ ಇದ್ರೆ ಎಲ್ರ ಜೊತೆ ಮಾತಾಡಿ ಡಿಸ್ಟರ್ಬ್ ಆಗ್ತೀಯ. ನಡಿ. ಹೋಗಿ ನಿಧಿ, ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಹೋಗು. ನನ್ನ ಮಗಳಿಗೂ ಬ್ರೈನ್ ವಾಶ್ ಮಾಡಿ ಅವಳು ನಿನ್ನ ಹಿಂದೆ ಬೀಳೋ ಥರ ಮಾಡ್ಕೊಂಡಿದ್ಯಾ? ಕಾಮಾಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿನೇ. ಮಾತಲ್ಲಿ ಮರಳು ಮಾಡೋದಕ್ಕೂ ಮನಸಾರ ಮಮತೆ ತೋರಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಎಲ್ಲ ನಿನಗೆ ಗೊತ್ತಾಗಲ್ಲ ಬಿಡು. ಮಕ್ಕಳ ಪ್ರೀತಿಲು ಹುಳು ಕುಡ್ಕೊ ನಿನಗೆ ಆ ಮಗುವಿನ ಮನಸ್ಸು ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ನಿನಗೆ ಬೇಕಾಗಿಲ್ಲ. ಈ ರೀತಿ ಪ್ರವಚನ ಹೇಳೋದು ಬಿಟ್ಟು ನಿನ್ನ ದಾರಿ ಏನಿದೆಯೋ ಅದನ್ನು ನೋಡ್ಕೊ. ನನ್ನ ಮಗಳ ವಿಷಯಕ್ಕೆ ಬರೋದು ಬೇಕಾಗಿಲ್ಲ. ಅಷ್ಟಕ್ಕೂ ನೀನು ಆ ದತ್ತ ಸೇರಿ ನನ್ನ ಜಾತಕನ ಬಯಲು ಮಾಡ್ತೀನಿ ಅಂತ ಓಡಾಡ್ತಾ ಇದ್ರಿ. ಪಾಪ, ಆ ಓಡಾಟದಲ್ಲಿ ಒಂದು ಜೀವನೇ ಹೊರಟೋಯ್ತು. ಇನ್ನೂ ಬುದ್ಧಿ ಬಂದಿಲ್ವಾ ನಿಮಗೆ? ನನ್ನನ್ನು ಎದುರಾಕೊಂಡ್ರೆ ಎಂಥ ಶಿಕ್ಷೆ ಅನುಭವಿಸ್ತೀರಾ ಅಂತ ಈಗಲಾದರೂ ಗೊತ್ತಾಯ್ತಾ? ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಉರಿಯತ್ತಂತೆ. ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿ ಉಸಿರಾಡ್ಕೊ. ಅಷ್ಟರಲ್ಲೇ ಮನೆಯವ್ರು ಎಲ್ರ ಮುಂದೆ ನಿನ್ನ ಬಣ್ಣ ಬಯಲಾಗತ್ತೆ. ನೀನು ಈ ರೀತಿ ನನ್ನನ್ನು ಎದುರಾಕೊಂಡಿದ್ದಕ್ಕೆ ನಿನಗೆ ಈ ಗತಿ ಬಂದಿರೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.